ಅಂತಿದೆ ಅದು ಈ ಉಗ್ರರ ಹಾಟ್ಸ್ಪಾಟ್ ಆಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮುಕ್ತ ಮಾಡಲು ಪಣ ತೊಡಲಾಗಿದೆ. ಉಗ್ರರನ್ನ ಹುಡುಕಿ ಕೊಲ್ತಾ ಇದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದಲ್ಲಿ 3 ಉಗ್ರರನ್ನ ಫಿನಿಶ್ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ಸೇನೆ ಕಾರ್ಯಾಚರಣೆಯನ್ನು ನಡೆಸಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಉಗ್ರರು ಸೆರೆ ಸಿಕ್ಕಿದ್ದಾರೆ. ಇಲ್ಲಾಂದ್ರೆ ಬಹಳ ಕಷ್ಟ ಅವ್ರನ್ನ ಹಿಡಿಯೋದು. ಕಟ್ಟಡವೊಂದರಲ್ಲಿ ಅವಿತಿದ್ದಂತಹ ಭಯೋತ್ಪಾದಕರನ್ನ ನಮ್ಮ ಭಾರತೀಯ ಯೋಧರು ಫಿನಿಶ್ ಮಾಡಿದ್ದಾರೆ. ಪಿಲ್ಲರ್ ಹಿಂದೆ ಅವಿತಿದ್ದ ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ. ಡ್ರೋನ್ ಮೂಲಕ ಅವ್ರನ್ನ ಪತ್ತೆ ಮಾಡಿದ್ದಾರೆ. ನೋಡ್ತಾ ಇದ್ದೇವೆ, ಡ್ರೋನ್ ಕಡೆನೇ ನೋಡ್ತಾ ಇದ್ದೇವೆ. ಅಯ್ಯೋ ಬಂತು ನನಗೆ ಆಪತ್ತು ಅಂತ ಹೇಳಿ. ನೋಡಿ, ಕಟ್ಟಡದ ಹಿಂದೆ ಅವಿತು ಕುಳಿತಿದ್ದ ಈ ಭಯೋತ್ಪಾದಕ, ಅದರಲ್ಲೂ ದಟ್ಟವಾದ ಕಾಡುಗಳ ಮಧ್ಯೆ ತಮ್ಮದೇ ಆದಂತಹ ನೆಲೆಗಳನ್ನು ಇವರು ಮಾಡಿಕೊಂಡಿದ್ರು. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ಕೆಲವೊಂದಿಷ್ಟು ಫುಟೇಜ್ಗಳು ನೋಡ್ತಾ ಇದ್ದೀವಿ ನಾವು. ನೋಡಿ, ಭಾರೀ ಶಸ್ತ್ರಾಸ್ತ್ರ ಅವನ ಹತ್ತಿರ ಇದ್ದಾವೆ. ಅಲ್ಲೇ ಬೀಡು ಬಿಟ್ಟಿದ್ರು ಉಗ್ರರು. ಪಹಲ್ಗಾಮ್ ಅಟ್ಯಾಕ್ ಮಾಡಿದಂಥ ಒಬ್ಬ ಉಗ್ರ ಆಸಿಫ್ ಶೇಖ್ ಕೂಡ ಅಲ್ಲೇ ಇದ್ದ. ಅಲ್ಲಿ ಡ್ರೋನ್ ಮೂಲಕ ಪತ್ತೆ ಮಾಡಲಾಗಿ ಅವ್ರನ್ನ ಆರಂಭದಲ್ಲಿ. ಅದಾದಮೇಲೆ ನಮ್ಮ ಭಾರತೀಯ ಸೇನೆಯ ಯೋಧರು ಕಟ್ಟಡವನ್ನು ಕಂಪ್ಲೀಟಾಗಿ ಸುತ್ತುವರೆದರು. ಅಷ್ಟ ದಿಕ್ಕುಗಳಲ್ಲೂ ಕೂಡ ದಿಗ್ಬಂಧನವನ್ನು ಹಾಕಿದರು. ಆ ಕಡೆಯಿಂದ ಫೈರಿಂಗ್ ಶುರುವಾಯಿತು. ನಮ್ಮ ಭಾರತೀಯ ಸೇನೆಯವರು ಕೂಡ ನಿರಂತರ ಗುಂಡಿನ ಸುರಿಮಳೆಗೈದರು. ಬಿಡಲೇ ಇಲ್ಲ. ಹತರಾಗುವವರೆಗೂ ಕೂಡ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಸರಿ, ಅವ್ರನ್ನ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡಿದರು. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಿ. ಅವರ ಚಲನವಲನಗಳು ಕೂಡ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಕೆಲವು ಪಾಳು ಬಿದ್ದ ಕಟ್ಟಡಗಳು ಮತ್ತು ಅಲ್ಲಿ ಅರ್ಧಂಬರ್ಧ ಕಟ್ಟಿದಂತಹ ಬಿಲ್ಡಿಂಗ್ಗಳು ಕೂಡ ಇದ್ದಾವೆ. ಅಲ್ಲಿ ಅವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದರು, ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದರು. ಅವರ ಗ್ಯಾಂಗ್ ಅಲ್ಲೇ ಬೀಡು ಬಿಟ್ಟಿತ್ತು. ನಮ್ಮ ಭಾರತೀಯ ಸೇನೆ ಡ್ರೋನ್ ಮೂಲಕ ಅವರಿರುವಂತಹ ಸ್ಥಳವನ್ನು ಪತ್ತೆ ಮಾಡಿ ಪಕ್ಕಾ ಪ್ಲ್ಯಾನ್ ಮಾಡಿ ಹೊಡೆದುರುಳಿಸಿದ್ದಾರೆ. 3 ಉಗ್ರರು ಅಲ್ಲಿ ಬೀಡು ಬಿಟ್ಟಿದ್ದರು. ಹಾಗೆ ಇನ್ನೂ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಯಾಕೆಂದರೆ ಯಾವಾಗ ಎಲ್ಲಿಂದ ಅಟ್ಯಾಕ್ ಮಾಡ್ತಾರಂತೂ ಹೇಳೋಕ್ಕಾಗೋದಿಲ್ಲ. ಡ್ರೋನ್ ಕ್ಯಾಮ್ರಾವನ್ನು ಬಳಸಿನೇ ಅಲ್ಲಿ ದಾಳಿಯನ್ನು ಮಾಡಬೇಕಾಗತ್ತೆ. ಡ್ರೋನ್ ಕ್ಯಾಪ್ಚರ್ ಮಾಡಿದಂತಹ ಆ ದೃಶ್ಯಗಳನ್ನು ಅದರ ಬಗ್ಗೆ ಇಟ್ಕೊಂಡು ಮತ್ತೆ ಅವ್ರನ್ನ ಟ್ರೇಸ್ ಮಾಡಿ ಅಲ್ಲಿ ಹುಡುಕಿ ಫಿನಿಶ್ ಮಾಡಲಾಗಿದೆ. ನೋಡಿ ಹೇಗೆ ಅವಿತು ಕುಳಿತಿದ್ದಾನೆ ಅಂತೇಳಿ. ಕೈಯಲ್ಲಿ ಗನ್ ಇದೆ, ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು ಅಂಥೇಳಿ ಆತಂಕದಲ್ಲೇ ಇದ್ದಾನೆ. ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಆಲ್ರೆಡಿ ಆ ಕಟ್ಟಡವನ್ನು ಸುತ್ತುವರೆದಿತ್ತು. ನೋಡಿ ಹೇಗೆ ಪಿಲ್ಲರ್ನ ಹಿಂಭಾಗದಲ್ಲಿ ಅವಿತು ಕುಳಿತು ಭಾರತೀಯ ಸೇನೆ ವಿರುದ್ಧ ಗುಂಡಿನ ಸುರಿಮಳೆಗೈಲಿಕ್ಕೆ ಹೊಂಚು ಹಾಕಿ ಕೂತಿದ್ದ. ಡ್ರೋನ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಸೆರೆಯಾಗಿರುವಂಥ ದೃಶ್ಯ ಇದು. ಯಾಕಂದರೆ ಸಹಜವಾಗಿಯೇ ಪ್ರಶ್ನೆಗಳು ಬರುತ್ತೆ. ಕಾರ್ಯಾಚರಣೆ ಹೆಂಗೆ ಮಾಡಿದರು, ಏನು ಸಾಕ್ಷಿ ಇದೆ, ಎಲ್ಲಿ ಹೊಡೆದ್ರು ಅಂಥೇಳಿ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳಿವು.